ಬಿಗ್ ಫೈನ ಟಾಪ್ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಸರ್ಕಾರದ ಬೊಕ್ಕಸಕ್ಕೆ ಅಧಿಕಾರಿಗಳು ಕನ್ನ ಹಾಕಿರುವಂತ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ವಿದ್ಯುತ್ ಉತ್ಪಾದನಾ ಘಟಕದ ಕಲ್ಲಿದ್ದಲನ್ನ ಅಕ್ರಮವಾಗಿ ಸಾಗಾಟ ಮಾಡಿ ಕೋಟಿ ಕೋಟಿ ನಷ್ಟವನ್ನ ಉಂಟು ಮಾಡಿದೆ ನಿರ್ವಹಣಾ ಖಾಸಗಿ ಕಂಪನಿ. ಸರ್ಕಾರದ ಬೊಕ್ಕಸಕ್ಕೆ ಅಧಿಕಾರಿಗಳು ಕನ್ನ ಹಾಕಿದ್ದಾರೆ. ವಿದ್ಯುತ್ ಉತ್ಪಾದನಾ ಘಟಕದ ಕಲ್ಲಿದ್ದಲು ಅಕ್ರಮವಾಗಿ ಸಾಗಾಟ ಮಾಡಿ ಕೋಟಿ ಕೋಟಿ ನಷ್ಟವನ್ನ ಉಂಟು ಮಾಡಿದೆ ನಿರ್ವಹಣಾ ಖಾಸಗಿ ಕಂಪನಿ. ರಾಯಚೂರಿನ ಯರಮರಸ್ ಬಳಿ ಇರುವಂತಹ YTPS ಘಟಕ 2025 ಮೇ ತಿಂಗಳಿಂದ ಡಿಸೆಂಬರ್ 11ರವರೆಗೆ ಕಲ್ಲಿದ್ದಲನ್ನ ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ. ಇನ್ನು ಕಲ್ಲಿದ್ದಲು ಅಕ್ರಮ ಸಾಗಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ YTPS ಘಟಕದ ಮುಖ್ಯ ಅಭಿಯಂತರ ಚಂದ್ರಶೇಖರ್ ಶೆಟ್ಟಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪನಿಯ ಉಪಾಧ್ಯಕ್ಷ ಇನ್ಚಾರ್ಜ್ ವಿರುದ್ಧ ಈಗ ದೂರು ದಾಖಲಾಗಿದೆ. 2025 ಮೇ ತಿಂಗಳಿಂದ ಡಿಸೆಂಬರ್ 11ರವರೆಗೆ ಅಕ್ರಮವಾಗಿ 10 ಲಕ್ಷ ಮೌಲ್ಯದ ಸುಮಾರು 200 ಟನ್ ಕಲ್ಲಿದ್ದಲನ್ನ ಸಾಗಾಟ ಮಾಡಲಾಗಿದೆ. ಆ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ನಿರ್ವಹಣಾ ಕಂಪನಿ ನಷ್ಟ ಉಂಟು ಮಾಡಿದೆ ಅಂತ ರಾಯಚೂರು ಗ್ರಾಮೀಣ ಠಾಣೆಗೆ ಕೊಡಲಾದಂತಹ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೀಡಿಯಾದವರಿಗೆ ನೀವೆಲ್ಲ ಹೇಳಿದ್ದೀರಿ, ಆಲ್ರೆಡಿ ನೀವೇ ನೋಡಿದ್ದೀರಿ. ಸೊ ಅದನ್ನು ನಾವು ತನಿಖೆ ಮಾಡಲಿಕ್ಕೆ ಅವ್ರು ಹೇಳ್ತೀವಿ. ಆ ತನಿಖೆ ಆದಮೇಲೆ ವಿವರಾಗಿ ಎಲ್ಲ ಹೇಳ್ತೀವಿ. ಕೈಗೊಳ್ತಾ ಇದ್ದೀವಿ ಅಲ್ಲಲ್ಲ, ಅದನ್ನೇ ಈಗ ಎಲ್ಲ ಕೇಳ್ಕೊಂಡು ಈಗ ನಾವು ಅದನ್ನು ನಾವು ಲೀಗಲ್ಲಿ ತೊಗೊಂಡು ಆಮೇಲೆ ಓಕೆ ಅಲ್ಲ, ಈಗ ಕೇಸ್ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಯಾರ ಮೇಲೆ ಅಂದರೆ ಅದು ನೋಡ್ತೀನಿ ಯಾರ್ಯಾರು ಫೈನಾನ್ಸನ್ನು ಮೀಡಿಯಾದವರಿಗೆ ನೀವೆಲ್ಲ ಹೇಳಿದ್ದೀರಿ, ಆಲ್ರೆಡಿ ನೀವೇ ನೋಡಿದ್ದೀರಿ. ಸೊ ಅದನ್ನು ನಾವು ತನಿಖೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ಅನಿಲ್ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ಸರ್ಕಾರದ ಬೊಕ್ಕಸಕ್ಕೆ ಅಧಿಕಾರಿಗಳು ಕನ್ನ ಹಾಕಿದ್ದಾರೆ, ದೂರು ಕೂಡ ದಾಖಲಾಗಿದೆ. ಆ ದೂರಿನಲ್ಲಿ ಯಾವೆಲ್ಲ ವಿಚಾರಗಳಿಗಾಗಿ ಆರೋಪಗಳನ್ನ ಮಾಡಲಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ನಿಜವಾಗ್ಲು ಪ್ರಭುದೇವ್, ಏನು ರಾಯಚೂರಿನ ಒಂದು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿಂದ ರಾಜ್ಯಕ್ಕೆ ಒಂದು 40ರಿಂದ 50% ವಿದ್ಯುತ್ ಅನ್ನು ಪೂರೈಕೆ ಮಾಡುತ್ತೆ. ಆದ್ರೆ ಇಲ್ಲಿ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಏನು ಖಾಸಗಿ ಕಂಪನಿಗಳಿಗೆ ನೀಡಿದಂತ ಸಂದರ್ಭದಲ್ಲಿ ನೇರವಾಗಿ ಒಂದು ಲೂಟಿ ಹೊಡೆಯುವಂತ ಕೆಲಸ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇದರಿಂದ ಕೂಡ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು. ಏನ್ ರಾಯಚೂರು ತಾಲೂಕಿನ ಇರುವಂತ ಯರಮರಸಿನ ಶಾಖೋತ್ಪನ್ನ ಕೇಂದ್ರ ಆಗಿರುವಂತ YTPS ಅಲ್ಲಿ ಅಕ್ರಮವಾಗಿ ಕಲ್ಲಿದ್ದಲು ದಂಧೆ ಕೂಡ ನಡೀತಾ ಇರುವಂತದ್ದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನು YTPS ನಲ್ಲಿ ಪವರ್ ಮೇಕರ್ ಒಂದು ಕಂಪನಿ ಖಾಸಗಿ ಕಂಪನಿಗೆ ನಿರ್ವಹಣೆ ಮಾಡಲು ಸಂಪೂರ್ಣವಾಗಿ YTPS ಅಲ್ಲಿ ಕೊಟ್ಟಿರ್ತಾರೆ. 1600 ಮೆಗಾವ್ಯಾಟ್ ಕೂಡ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅಲ್ಲಿ ದಿನನಿತ್ಯ 4ರಿಂದ 5 ರೇಖೆಗಳನ್ನು ಕೂಡ ಏನೋ YTPS ಗೆ ಕಲ್ಲಿದ್ದಲು ತುಂಬ್ಕೊಂಡ್ ಬರುತ್ತೆ. ಒಂದು ರೇಖಲ್ಲಿ 58, 59 ರೇಖೆಗಳು ಇರುತ್ತೆ. ಆದ್ರೆ ಪವರ್ ಮೇಕ್ ಅನ್ನುವಂತ ಕಂಪನಿ ಕೂಡ ಅಲ್ಲೇ ಒಂದು ಇರುವಂತ ಕ್ಲೀನಿಂಗ್ ಮಾಡಿ ಒಂದು ಡಂಪಿಂಗ್ ಮಾಡಿದಂತ ಸಂದರ್ಭದಲ್ಲಿ ನಂತರ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಆದ್ರೆ ಕ್ಲೀನಿಂಗ್ ಮಾಡದೇನೆ ಕೂಡ ಅಧಿಕಾರಿಗಳು ನೇರವಾಗಿ ಶಾಮೀಲಾಗಿ ಬಂದಿರುವಂತ ರೈಲ್ವೆ ರೇಖೆಗಳನ್ನು ಕೂಡ ಹಾಗೆ ಹೊರಗಡೆ ಕಳಿಸ್ತಾ ಇರುವಂತದ್ದು. ಅದರಿಂದಾಗಿ ರೈಲ್ವೆ ಇಲಾಖೆ ಸ್ವಚ್ಛತೆಗಾಗಿ ಒಂದು ಟೆಂಡರ್ ಕೂಡ ಕರೆಯುತ್ತೆ. ಯರಮರಸಿನ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತೆ ಹೆಸರಲ್ಲಿ ಕೂಡ ಒಂದು ಸ್ವಚ್ಛತೆಗಾಗಿ ಒಂದು ಟೆಂಡರ್ ಕೂಡ ಖಾಸಗಿಯವರಿಗೆ ಕೊಟ್ಟಿರ್ತಾರೆ. ಖಾಸಗಿ ಕಂಪನಿಯವರು ಕೂಡ ಒಂದು ದಿನಕ್ಕೆ ಏನು ವ್ಯಾಗಿನ್ ಇಂದ ಕೂಡ 2ರಿಂದ 3 ಟ್ರ್ಯಾಕ್ಟರ್ ವರೆಗೂ ಕೂಡ ಏನು ಗುಣಮಟ್ಟದ ಕಲ್ಲಿದ್ದಲು ಕೂಡ ಹೊರಗೆ ಬರ್ತಾ ಇರುವಂತದ್ದು. ಇದರಿಂದಾಗಿ 150ರಿಂದ 200 ಟನ್ ಕಲ್ಲಿದ್ದಲು ಕೂಡ ಇವತ್ತು ಸಾಕಷ್ಟು ಅಕ್ರಮವಾಗಿ ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಕೂಡ ಹೋಗಿರುವಂತದ್ದು. ಇದರಿಂದಾಗಿ ಇಲ್ಲಿರುವಂತ YTPS ನ ಅಧಿಕಾರಿಗಳಾದಂತ ಮುಖ್ಯ ಅಭಿಯಂತರಾದಂತ ಚಂದ್ರಶೇಖರ್ ಅವರು ರಾಯಚೂರಿನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೂಡ ಅಲ್ಲಿರುವಂತ ಇಬ್ಬರ ವಿರುದ್ಧ ಕೂಡ ಒಂದು ಅಜಯ್ ಕುಮಾರ್ ಹಾಗೂ ಇನ್ನೊಬ್ಬರ ಮೇಲೆ ಕೂಡ ದೂರು ಕೂಡ ದಾಖಲಿಸಿದ್ದಾರೆ. ಗ್ರಾಮೀಣ ಪೊಲೀಸರು ಕೂಡ ಮುಂದೆ ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ ಅಂತ ಹೇಳಬಹುದು. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.